ನಾನು ಅವರ ಆರೋಗ್ಯ ಮತ್ತು ಏನು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ನಾನಿವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಕೊಮ್ಮಲ್ಲು ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಸುಮಾರು ಹಲವಾರು ಕೆಲಸಗಳನ್ನು ನಮ್ಮ ಏನಿದೆ ಕೊಮ್ಮಲ್ ಸೋಲಲ್ಲಿ ಮಾಡಿದ್ದಾರೆ. ಅವರಿಗೆ ಹಾಗೆ ನಮಗೆ ಬಹಳ ಸ್ನೇಹಿತರು. ಸುಮಾರು 20 ವರ್ಷದಿಂದ ಹಿಂದೆ ನಾನು ಏನು ಈ ಸಮಸ್ಯೆಗೆ ಬಂದು ಅವ್ರ ಜೊತೆ ಸುಮಾರು ನೋಡಿದ್ದೀವಿ. ಅವರು ಮುಂದೆ ರಾಜಕೀಯದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾ ನಾನು ಈಗ ಮಂಡಲಕ್ಕೆ ಅವಕಾಶ ಕೊಟ್ಟಿದ್ದೆ. ಎಲ್ಲರೂ ವಹಿಸಿ ನಾಗರಾಜನವರ ಹುಟ್ಟುಹಬ್ಬ ಮತ್ತು ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂತಹ ಮಲ್ಲೇಶ್ ಬಾಬು ಅವರ ವೇದಿಕೆ ಇರ್ತಕ್ಕಂಥ ಸಮಯಾಭಾವ ಎಲ್ಲ ಮುಖಂಡರುಗಳ ಮುಖಭಾವಸ್ಕೊಂಡು ವಿಶೇಷವಾಗಿ ನಾಗರಾಜನನ್ನ ಇವೆಲ್ಲ ಕೂಡ ಅಭಿನಂದನೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳೇ, ಮುಖಂಡರುಗಳೇ, ರೈತ ಸಂಘದ ಪದಾಧಿಕಾರಿಗಳೇ, ಎಲ್ಲ ಮಾಧ್ಯಮದ ಮಿತ್ರರು, ಇವತ್ತು 4 ಬಾರಿ ಕೋಲಾರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ, 1 ಬಾರಿ ಅಧ್ಯಕ್ಷರಾಗಿ ನಿರಂತರವಾಗಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಶ್ರಮಿಸಿ ಕಳೆದ ಬಾರಿ ತಾಲೂಕಿನ ಜನತಾದಳದ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯನ್ನ ಹೆಚ್ಚು ತೊಡಗಿಸಿಕೊಂಡು ಕಳೆದ ಬಾರಿ ನಡೆದಂತಹ ಸಹಕಾರ ಕ್ಷೇತ್ರಕ್ಕೆ ಡಿಸಿಸಿ ಬ್ಯಾಂಕ್ ಮತ್ತು ಹಾಲು ಉತ್ಪಾದಕ ಸಹಕಾರ ಒಕ್ಕೂಟದ ಏನು ಕೋಮಲ್ ಚುನಾವಣೆಗೆ ಸಂಪೂರ್ಣವಾಗಿ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆ 15 ವರ್ಷಗಳ ಕಾಲ ಶಾಸಕರಿಲ್ಲದೇ ಇದ್ರೂ ಕೂಡ ಪಕ್ಷವನ್ನ ಸಂಘಟನೆ ಮಾಡಿ ಎಲ್ಲ ಮುಖಂಡರುಗಳ ಆದಿಯಾಗಿ ಶಾಸಕರ ಆದಿಯಾಗಿ ಶಾಸಕರನ್ನ ಗೆಲ್ಲಿಸಿಕೊಂಡು ಮತ್ತೆ ಎಲ್ಲ ಮುಖಂಡರುಗಳ ಜೊತೆಗೂಡಿ ಮುಳಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಂತ ಎಲ್ಲ ಚುನಾವಣೆಯಲ್ಲಿ ಗೆಲ್ಲುವುದರ ಮೂಲಕ ಒಬ್ಬ ತಾಲೂಕು ಅಧ್ಯಕ್ಷರಾಗಿ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿದಂತ ನಾಗರಾಜಣ್ಣವರಿಗೆ ದೇವರು ಹೆಚ್ಚಿನ ಆರೋಗ್ಯವನ್ನ ಕೊಡ್ಲಿ, ಹೆಚ್ಚಿನ ಐಶ್ವರ್ಯವನ್ನ ಕೊಡ್ಲಿ, ಅವರು ದೀರ್ಘಕಾಲ ನಗನಗಿತ ಬಾಳ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.